जय जय स्वामी समर्थ, जय जय स्वामी समर्थ, श्री स्वामी समर्थ, जय जय स्वामी
ಆಪರೇಷನ್ ಸ್ಯಾಟರ್ಡೆ ಅಂತ 7 ಆಪರೇಷನ್ ಆಯಿತು. ಆ ದಿವಸಕ್ಕೆ ಕನಸು ಏನಂದ್ರೆ ನಂದು ಆಪರೇಷನ್ ಆಗ್ತದ, ಆದರೆ ನಮ್ಮ ಬಾಜುಕ ಸ್ವಾಮಿ ನಿಂತಾರಂತ ಆಕೆಗೆ ಕನಸು ಇದೆ. ಅದಕ್ಕೆ ಫೋನ್ ಮಾಡಿ ಕೇಳಿದ್ದೆ ನನಗೆ. ಪ್ಯಾಟಿಗೆ ಹೋಗು, ನನಗೆ ಸ್ವಲ್ಪ ಹಣ್ಣು ಬೇಕಾಗ್ಯಾವ, ಹಣ್ಣು ತೊಗೊಂಡು ಏನು ಮಾಡ್ತಾನೆ, ರೊಕ್ಕ ತೊಗೋತಾನೆ, ಹೋಗ್ತಾನೆ ಪ್ಯಾಟಿ. ಹಣ್ಣಿನ ಮಾರ್ಕೆಟ್ ಬೇರೆ ಇರ್ತಾವ ಕೆಲವೊಂದು ಕಡೆ, ಅದು ಹಣ್ಣಿನ ಮಾರ್ಕೆಟಿಗೆ ಹೋಗ್ತಾನೆ. ಹಣ್ಣಿನ ಮಾರ್ಕೆಟಿಗೆ ಹೋದ್ಮೇಲೆ ಎಲ್ಲ ಕಡೆ ನೋಡ್ತಿರ್ತಾನೆ, ಹಣ್ಣಿನ ಅಂಗಡಿ ಒಂದು ಗದ್ಲು ಇರ್ತದೆ, ಅಲ್ಲೆಲ್ಲ ಸ್ಟಾಲಿಂಗ್ ಇರ್ತಾವಲ್ಲ, ಬೇರೆ ಬೇರೆ ಕಡೆ ಎಲ್ಲ ಕಡೆ ನೋಡ್ತಿರ್ತಾನೆ. ಆಮೇಲೆ ದೂರ ನೋಡ್ತಾನೆ, ಅಲ್ಲಿ ಬರೀ ಗಾಡಿ ಇರ್ತದೆ, ಗಾಡಿ ಮೇಲೆ ಅಲ್ಲಿ ಕಾಡ್ಸಾಡಿಲ್ಲ. ಅಂದ್ರೆ ಅವ್ರು ಭಾಳ ಆಶ್ಚರ್ಯ ಅನ್ನಿಸ್ತದೆ, ಯಾರಿಲ್ಲ ಅಂದರೆ ನಾವು ಹೋಗಿ ನೋಡಿ ಏನು ಅಂತ ಅನ್ನಿಸ್ತದೆ. ಅಲ್ಲಿ ಹೋಗ್ತಾನೆ, ಹೋಗಿ ನೋಡ್ತಾನೆ, ಅಲ್ಲಿ ಗಾಡಿ ಹತ್ರ ಯಾರೂ ಇರಂಗಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತಾನೆ, ಬಾಜು ಯಾರು ಕಾಡ್ಸಂಗಿಲ್ಲ, ಯಾರು ಇದ್ದೀರಿ ಅಂತ ಹೋದಪ್ಪ ಯಾರೂ ಬರೋಂಗಿಲ್ಲ. ಆಮೇಲೆ ಸಹ ನೋಡ್ತಾನೆ, ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾನೆ, ಒಂದು ಬರೆದಿರ್ತಾನೆ. ಏನು ಬರೆದಿರ್ತದಂದ್ರೆ, ಇಲ್ಲೇ ಹಣ್ಣು ಅಗದಿ ಶಿಸ್ತನಾಗಿ ಇಟ್ಟಿರ್ತಾನೆ ಅವನು. ಅಲ್ಲೇ ಬರೆದಿರ್ತದೆ, ಇಲ್ಲೇ ಹಣ್ಣು ಎಲ್ಲ ಥರದ ಹಣ್ಣವ, ಅದ್ರ ತೆಳಗೆ ಅದ್ರ ಹಣ್ಣಿಂದು ಎಲ್ಲ ರೇಟ್ ಬರ್ತದೆ. ಅಂದ್ರೆ ಅದ್ರ ಹೆಂಗೆ ಡಜನ್ ಅವ, KG ಮೇಲೆ ಅದೆಲ್ಲ ಬರ್ತೀವಿ. ನಿಮಗೆ ಯಾವ ಹಣ್ಣು ಬೇಕು ಅದು ನೀವು ಹಣ್ಣಷ್ಟು ತಗೋರಿ. ಆಮೇಲೆ ಅದರ ಗಾಡಿ ಮ್ಯಾಲೆ ಹಣ್ಣಿನ ಹಿಂದೆ ಒಂದು ಸಣ್ಣ ಹಾಸಿಗೆ ಇರುತ್ತೆ, ಹಿಂಗೆ ಸಣ್ಣ ಹಾಸಿಗೆ ಹಾಸಿರ್ತಾರೆ. ಅದರ ತೆಳಗೆ ನಿಮ್ದು ಅಷ್ಟು ರೊಕ್ಕ ಇಟ್ಟು ಹೋಗ್ರಿ ನೀವು. ಇದು ನಾನು ನಿಮಗೆ ಯಾಕೆ ಅಂದರೆ ನಿಮಗೆ ಎಲ್ಲರಿಗೂ ಅನಿಸಿರ್ಬೇಕು, ನಾ ಅಂಗಡಿಗೆ ಒಂದು ಯಾಕಿಲ್ಲ, ನನಗೊಂದು ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಅಂದರೆ, ನನ್ನ ತಾಯಿಗೆ ಆರಾಮಿರಂಗಿಲ್ಲ. ನನ್ನ ತಾಯಿ ಕಡೆ ಯಾವಾಗಲೂ ಯಾರ್ಯಾರು ನೋಡ್ಬೇಕಾಗ್ತದೆ, ನಮ್ಮ ತಾಯಿಗೆ ಊಟಕ್ಕೆ ಹಾಕಬೇಕಾಗ್ತದೆ, ಆಕೆಗೆ ಹೆರ ಹಾಕಬೇಕಾಗ್ತದೆ, ಆಕೆಗೆ ಸ್ವಲ್ಪ ಕರ್ಕೊಂಡು ಹೋಗ್ಬೇಕಾಗ್ತದೆ, ಹೊರಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನನಗೆ ಕಂಟಿನ್ಯೂಸ್ ಗಾಡಿ ಮೇಲೆ ಕೂಡ್ಲಿಕ್ಕೆ ಆಗಂಗಿಲ್ಲ.
ನೀವು ಏನು ಮಾಡಿರಿ ಅದು ರೊಕ್ಕ ಎಷ್ಟದ ಆಮೇಲೆ ಹಣ್ಣು ತೊಗೊಂಡು ಹೋಗ್ರಿ. ಹಣ್ಣು ತೊಗೊಂಡು ಹೋಗ್ರಿ. ಅದು ನಿಮ್ಮ ಕಡೆ ಈಗ ರೊಕ್ಕ ಇಲ್ಲ ಅಂತ ತಿಳ್ಕೊರಿ. ನೀವು ಆಮೇಲೆ ಅದು ಹಣ್ಣಿಂದ ರೊಕ್ಕ ನನಗೆ ಅದರ ತೆಳಗಿಟ್ಟು ಹೋಗ್ರಿ, ನನಗೆ ನಡೀತದೆ. ಇಷ್ಟೆಲ್ಲ ಬರೆದಿರ್ತಾರೆ. ಆ ಹುಡುಗಗೆ ಎಷ್ಟು ಕ್ಯೂರಿಯಾಸಿಟಿ ಅನ್ನಿಸ್ತದೆ, ಇಷ್ಟೆಲ್ಲ ಈಗಿನ ಜಗತ್ತಾಗ ಮನ್ಯಾಗ ಬಂದು ತುಡುಗು ಮಾಡೋ ಸಹಿತ ಇರ್ತಾರೆ, ಇಷ್ಟೆಲ್ಲ ಓಪನ್ ಇಟ್ಟಾಗ ಅದೇನು ಸಾಧ್ಯ ಅದ ಅಂತ ಅವ್ನು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಯಾರು ಹಿಂಗಿರಬೇಕು ಅಂತ ಅವೆಲ್ಲ ವಿಚಾರ ಮಾಡ್ತಾನೆ. ಖರೆ ತಾಯಿ ಹೇಳ್ತಾರೆ ಹಣ್ಣು ತೊಗೊಂಡ್ಬಾರ. ಹಣ್ಣು ತೊಗೋತಾನೆ, ಅವ ರೊಕ್ಕ ಎಷ್ಟಂತ ಹೋಗ್ತಾನೆ. ಅಲ್ಲೇ 100, 50, 500 ಎಲ್ಲ ನೋಟ್ ಇರ್ತಾವೆ ಆಗ ಉದಾ ಹಾಸಿಗೆ ತೆಳಗೆ. ಆಮೇಲೆ ಅವ್ರು ತಂದು ರೊಕ್ಕ ಇಡ್ತಾನೆ. ರೊಕ್ಕ ಇಟ್ಟು ಅವು ಹಣ್ಣು ತೊಗೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಅವ್ರ ತಾಯಿಗೆ ಹಣ್ಣು ಕೊಡ್ತಾನೆ. ಆದ್ರೆ ಅವ್ನಿಗೆ ಏನು ಅನ್ನಿಸ್ತದೆ, ಅವು ತಲೆಯಾಗ ಹೋಗೋದೇ ಇಲ್ಲ. ಇಷ್ಟೆಲ್ಲ ಹಣ್ಣು ಅವ್ನ ಮನುಷ್ಯ ಯಾರು ಇರಬೇಕು, ಇಷ್ಟೆಲ್ಲ ವಿಶ್ವಾಸ ಇರ್ತಾನೆ, ಈಗಿನ ಜಗತ್ತಿನಾಗ ಹಿಂಗೆ ಹೇಗೆ ವಿಶ್ವಾಸ ಇರ್ತಾರ ಅಂತ ಅವು ಭಾಳ ಆಶ್ಚರ್ಯ ಅನ್ನಿಸ್ತದೆ. ನಾವು ಹೋಗಿ ನೋಡೇಬೇಕು ಅಂತ ಆ ಹುಡುಗಂದು ಭಾಳ, ಹುಡುಗರಿಗೆ ಕ್ಯೂರಿಯಾಸಿಟಿ ಭಾಳ ಇರ್ತದೆ. ಅವೇನು ಮಾಡ್ತಾನೆ, ಮಧ್ಯಾಹ್ನ ಮತ್ತೆ ಹೋಗ್ತಾನೆ. ಕರೆಯಲ್ಲಿ ಯಾರೂ ಕಾಣಿಸಂಗಿಲ್ಲ. ಇನ್ನೇನು ಮಾಡೋದು, ಸಾಯಂಕಾಲ ನೋಡ್ತಾನೆ, ಯಾರೂ ಕಾಣಿಸಂಗಿಲ್ಲ. ಮರುದಿವ್ಸ ಅಂತಾನೆ, ಮರುದಿವ್ಸ ನಾನು ಇನ್ನೊಮ್ಮೆ ಹೋಗಿ ನೋಡು. ಮರುದಿವ್ಸ ಹೋಗ್ತಾನೆ, ಮರುದಿವ್ಸ ಇರಂಗಿಲ್ಲ. ಇನ್ನು ಅಂತಾನೆ ಇಲ್ಲೇ ಕೂಡ್ತಾನೆ, ಸಂಜೆ ತನ ನೋಡು. ನಾನು ಒಳ್ಳೆ ಅಂಗಡಿ ಎಲ್ಲ ಬಂದ್ ಮಾಡೋದು ಟೈಮ್ ಆಗ್ತದೆ. ಎಲ್ಲರೂ ತಮ್ಮ ಅಂಗಡಿ ಬಂದು ಮಾಡ್ತಾರೆ. ಅವಾಗ ಅಂತಾನೆ ಇಲ್ಲೇ ನಿಂತದ. ಅಷ್ಟೇ ಒಂದು ಸ್ವಲ್ಪ ಈ ಕಡೆ ನೋಡಿದ್ರಾಗ ಅದು ಗಾಡಿ ಹಿಂಗೆ ತೊಗೊಂಡು ಒಬ್ಬ ಮನುಷ್ಯ ಹೊಂಟಿರ್ತಾನೆ. ಅವ್ನು ಭಾಳ ಆಶ್ಚರ್ಯ ಅನ್ನಿಸ್ತದೆ. ಹೊಡ್ಕೋತ ಹೋಗ್ತಾನೆ. ಅಂಕಲ್ ಅಂಕಲ್ ಅಂತ ಹೋಗಿರ್ತಾನೆ. ಆಮೇಲೆ ಅಂತಾನೆ, ಏನು ಬೇಕಾಗಿತ್ತೇನು ಅಂತ. ಈಗ ಅಂಗಡಿ ಬಂದ್ ಮಾಡೀನಿ, ಇಲ್ಲ ನನಗೆ ಕೆಲವೊಂದು ಪ್ರಶ್ನೆದು ಉತ್ತರ ಬೇಕಾಗಿದೆ. ಹಾಗಾದ್ರೆ ನೀನು ನನ್ನ ಜೋಡಿ ನಡಿ, ನಾನು ಹೋಗಿ. ಅವ ಮುಂದೆ ಗಾಡಿ ತೊಗೊಂಡು ಹೋಗಿ ಅವ್ರ ಮನೆ ಮುಂದೆ ಇಳಿಸ್ತಾನೆ. ಆಮೇಲೆ ಕಟ್ಟಿ ಇರ್ತದ, ಕಟ್ಟಿ ಮೇಲೆ ಕೂಡ್ತಾನೆ. ಕೂತ ಮೇಲೆ ಅವೇನಂತಾನ, ನಿನಗೇನು ಕೇಳೋದದ ಕೇಳ. ಇಲ್ಲ ಈಗಿನ ಇಷ್ಟು ಜಗತ್ನಾಗ ಎಲ್ಲ ತುಡುಗು ಮಾಡ್ತಾರೆ, ಇದು ಮಾಡ್ತಾರೆ. ನೀವು ಹಣ್ಣಿನ ಅಂಗಡಿ ಹಾಗೆ ಬಿಟ್ಟಿರ್ತೀರಿ, ನಿಮಗೆ ರೊಕ್ಕ ಕೊಡ್ತಾರೇನು, ಮತ್ತು ಎಲ್ಲರೂ ಹಾಗೆ ಹಣ್ಣು ತೊಗೊಂಡು ಹೋದ ಅಂತ ಅವ್ನು ಹುಡುಗ ನಗ್ತಾನೆ. ಅಂದರೆ ಅವ್ನ ಮನುಷ್ಯ ನಗ್ತಾನೆ. ಅವಂತಾನ, ನಿನಗೆ ಕ್ಯೂರಿಯಾಸಿಟಿ ಅದ, ಖರೆ ಅಂತ ನಿನಗೆ ಉತ್ತರ ಎದಕ್ಕೆ ಹೇಳ್ತಂದ್ರೆ, ಇದಕ್ಕೆ ಎಲ್ಲ ಕಾರಣ ನಮ್ಮ ತಾಯಿ ಸ್ವಾಮಿ ಭಕ್ತಿದ. ಅದಕ್ಕೆ ನಮ್ಮ ತಾಯಿಗೆ ಇಷ್ಟು ವಿಶ್ವಾಸ ಅದ. ನೀವು ಪ್ರಾಮಾಣಿಕದಿಂದ ಹೋದ್ರೆ ನಿಮಗೆ ಎಂದೂ ಅನ್ಯಾಯ ಆಗೋದಿಲ್ಲ. ಸ್ವಾಮಿ ಯಾವತ್ತೂ ನಿಮ್ಮ ಹಿಂದಿರ್ತಾರೆ, ಅದಕ್ಕೆ ನಿಮಗೆ ಅನ್ಯಾಯ ಆಗಂಗಿಲ್ಲ. ಅದೇಂಗಂತ ಅದಕ್ಕೆ ನಾ ಏನು ಮಾಡಿದ್ದೆ, ಇದು ಬೋರ್ಡ್ ನಮ್ಮ ತಾಯಿಗೆ ಅಂದಿದ್ದು, ಈಗಿನ ಇದ್ರಾಗ ಹಿಂಗೆ ಹೋಗೋದು, ಹಣ್ಣೆಲ್ಲ ಬಿಟ್ಟು ಹೋದ್ರೆ, ಎಲ್ಲ ತೊಗೊಂಡು ಹೋದ್ರೆ ಮತ್ತೆಲ್ಲ ನಮ್ಗೆ ನುಕ್ಸಾನ ಆಗೋದಿಲ್ಲ. ಅವಾಗ ಆಕಿ ತಾಯಿ ಹೇಳ್ತಾರೆ, ನೀವು ವಿಶ್ವಾಸ ಇಡು, ಸ್ವಾಮಿ ಮೇಲೆ ವಿಶ್ವಾಸ ಇಡು, ಶ್ರದ್ಧಾ ಇಡು, ಎಲ್ಲ ಚಲೋನೇ ಆಗ್ತದೆ. ಅವಾಗ ಇದ್ದು ನಾ ಏನು ಮಾಡಿದ್ದೆ, ಅದು ಹಣ್ಣು ಅಲ್ಲೇ ಇಡ್ತಿದ್ದ, ಅದರ ಮುಂದೆ ಅದರದ್ದು ಏನೇನು ರೇಟ್ ಅದ ಎಲ್ಲ ಬರಿತಿದ್ದು. ಬರೋದು ಪುನಃ, ಹಾಗಾದ್ರೆ ನಿಮಗೆ ಅಂಕಲ್ ರೊಕ್ಕ ಯಾರು ಕೊಡ್ತಿದ್ರೆ ಇಲ್ಲ ಅಂತ. ಮತ್ತು ನೀನು ನೋಡಿರ್ಬೇಕಲ್ಲ ಅದರ ಹಾಸಿಗೆ ತೆಳಗೆ ರೊಕ್ಕ ಇದ್ದೂ ಇಲ್ಲ ಅಂತ, ರೊಕ್ಕ ಇದ್ದೂ ಇಲ್ಲ ಅಂತ. ಹಾಗಾದ್ರೆ ಮತ್ತು ರೊಕ್ಕ ಕೊಡ್ತಾರೆ. ಕೆಲವೊಂದು ಸಲ ನನ್ನ ಫಾಯ್ದೆ ಆಗಿರ್ತದೆ. ಯಾರು ನನಗೆ ಹಂಗೆ ನುಕ್ಸಾನ ಇನ್ನಾತನ ಮಾಡಿಲ್ಲ. ಇದೆಲ್ಲ ನಮ್ಮ ತಾಯಿ ಆಶೀರ್ವಾದ ಮತ್ತು ಸ್ವಾಮಿನ ಆಶೀರ್ವಾದ ಅಂತ. ಆಮೇಲೆ ಅವ್ನು ಹುಡುಗಂತಾನ, ನಾನು ತೊಗೊಂಡಿದ್ದೆ, ರೊಕ್ಕ ಅಲ್ಲೇ ಇಟ್ಟು ಹೋಗಿನಿ ನಾನು. ಹೌದಾ, ಹಾಗೆ ಮಾಡುವ ನೀನು ಯಾವಾಗ. ಆದರೆ ನಮ್ಮ ತಾಯಿ ಕಡೆ ನೋಡ್ಬೇಕಾಗ್ತದೆ. ನಮ್ಮ ತಾಯಿಗೆ ಆರಾಮಿರಂಗಿಲ್ಲ, ಅದರ ಸಂಬಂಧ ನಾ ಇದು ಮತ್ತು ನನಗೆ ಅನುಭವ ಬಂದದಂತ ಆ ಮನುಷ್ಯ ಏನು ಹೇಳ್ತಾನೆ. ಒಂದ್ಸಲ ಏನಾಗಿತ್ತು, ನಾ ರಾತ್ರಿ ಅಂಗಡಿ ಬಂದು ಮಾಡಲಿಕ್ಕೆ ಅಂತ ಬಂದಿದ್ದೆ. ಅವಾಗ ಒಂದು ಹುಡುಗಿ ಒಂದು ಪಲಾವ್ ರೈಸ್ ತೊಗೊಂಡು ಬಂದು ಒಂದು ಡಬ್ಬಿ ಇಟ್ಟು ಹೋಗಿದ್ವಿ. ಇದು ನಿಮ್ಮ ತಾಯಿ ಮಾಡಿಲ್ಲ, ಆರಾಮ ಆಗ್ತದೆ ಅಂತ ಈ ಸ್ವಾಮಿ ಪ್ರಸಂಗ. ಆಮೇಲೆ ಮರುದಿವಸ ಒಂದು 2 ದಿವಸ ಬಿಟ್ಟು ಒಬ್ರು ಚೀಟಿ ಬರೋದು ಇಟ್ಟು ಹೋಗಿದ್ರು. ಅದು ಯಾರು ಚೀಟಿ ಇತ್ತಂದರೆ ಡಾಕ್ಟ್ರದ್ದು. ಡಾಕ್ಟ್ರ್ ಏನಂದ್ರು, ಅವ್ರ ಚೀಟಿ ಒಳಗೆ ಬರೆದಿರ್ತಾರೆ, ಇದು ನನ್ನ ನಂಬರ್ ಅದ, ನಿನಗೆ ಯಾವಾಗ ಬೇಕಾದ ನಿಮ್ಮ ತಾಯಿ ಕರ್ಕೊಂಡು ನನ್ನ ಕಡೆ ಬಾ, ನಾನು ನಿನಗೆ ಏನೂ ರೊಕ್ಕ ತೊಗೊಳಂಗಿಲ್ಲ, ಹಾಗೆ ನಿಮ್ಮ ತಾಯಿ ಇಲಾಜ್ ಮಾಡ್ತೀನಿ. ಅದಕ್ಕೆ ಹಿಂಗೂ ಮಂದಿ ಇರ್ತಾರೆ ಜಗತ್ನಾಗ. ಅಂದ್ರೆ ಬರೀ ಫಾಯ್ದೆ ತೊಗೊಳೋರು ಇರಂಗಿಲ್ಲ, ಕೆಲವೊಬ್ರು ಹೆಲ್ಪ್ ಮಾಡೋರು ಮಂದಿ ಇರ್ತಾರೆ. ಫಕ್ತ ನೀವು ಏನಿರ್ತದೆ, ಸ್ವಾಮಿ ಮೇಲೆ ವಿಶ್ವಾಸ ಇಡಬೇಕು, ಶ್ರದ್ಧಾ ಇಡಬೇಕು. ಆಮೇಲೆ ಎಲ್ಲದಕ್ಕೂ ಒಂದು ಸಂಯಮ ಇರಬೇಕು. ನಿಮ್ಮ ಸಂಯಮ ಇತ್ತಂದ್ರೆ ಏನಾಗ್ತದೆ, ನಿಮಗೆ ಅದರದ್ದು ಫಲ ಸಿಗ್ತದೆ. ಅದರ ಸಂಬಂಧ ಹೇಳಿದೆ, ಪ್ರಾಮಾಣಿಕರಿ, ಸ್ವಾಮಿ ಮೇಲೆ ಶ್ರದ್ಧಾ ಇಡ್ರಿ, ಸ್ವಾಮಿ ಭಕ್ತಿ ಮಾಡಿರಿ. ಆಮೇಲೆ ಅದು ನಿರಪೇಕ್ಷ ಭಕ್ತಿ ಇರಬೇಕು.
ಯಾವುದೂ ನಾವು ಅಪೇಕ್ಷೆ ಸ್ವಾಮಿಗೆ ಇದು ಕೊಡ್ರಿ ಸ್ವಾಮಿಗೆ ಅದು ಸ್ವಾಮಿಗೆಲ್ಲ ಗೊತ್ತಿರ್ತದೆ. ಅವರೆಲ್ಲ ನಮಗೆ ಏನು ಬೇಕಾದ್ರೆ ನಮಗೆ ಏನು ಮನಸ್ಸಾಗಿಂದು ಇಚ್ಛಿತದಾತ ಇದ್ದಾನೆ. ನಮ್ದು ಏನು ಇಚ್ಛಾ ಇರ್ತದೆ ಅದು ನಮಗೆ ಕೊಟ್ಟೇ ಕೊಡ್ತಾರೆ. ಶ್ರೀ ಸ್ವಾಮಿ ब्रह्मा विष्णु आदि महेश्वर ब्रह्मा विष्णु आदि महेश्वर सारी बसले मला हे दत्त गुरु विसले स्वामी शक्ती जानवाची गणेशा सुखदिवारी स्वामी शक्ती भाषापाठी गणेशा सुखदिवारी सोबतीला नाही कुणी सोबतीला माझे स्वामी सोबतीला नाही कुणी सोबतीला माझे स्वामी सावली स्वामी सुखामध्ये सुख हे स्वामी कष्टामध्ये फळ हे स्वामी वेदनेचा अंत स्वामी पुन्हामध्ये सावली स्वामी सुखामध्ये सुख हे स्वामी सुखामध्ये फळ हे स्वामी वेदनेचा अंत स्वामी श्री स्वामी समर्थ श्री स्वामी समर्थ श्री स्वामी समर्थ श्री स्वामी समर्थ समर्थ जय जय स्वामी समर्थ जय स्वामी समर्थ श्री स्वामी समर्थ जय जय स्वामी समर्थ श्री स्वामी समर्थ जय जय स्वामी समर्थ जय जय स्वामी समर्थ भक्तवत्सला श्री गुरु भक्तवत्सला श्री गुरु मानसा मनरमणा आता सुखे निद्रा करा स्वामी समर्था सुमनांचे श्रीजे सुमनांचे श्रीजे निजावे आता प्रेमाची सेज देवा हृदया मंदिरी प्रेमा उबळे शेजानंदाची निर्गुण निराकार स्वामी निर्गुण निराकार स्वामी निद्रा करी शांती आता सुखे निद्रा करा स्वामी समर्था सुमनांचे सेजे चलावे से जाता करुणा घना भक्तवत्सला श्री गुरु भक्तवत्सला श्री गुरु मानसा मनरमणा स्वामी स्वामी स्वामी